ಅಡಿಗೆ ಮಾಡೋರಿಗೆ ಕರ್ಸ್ಯಾರ, ಅಡಿಗೆ ಮಾಡ್ಸತ್ತಾರ ನೋಡಿ ಗೈಸ್. ಏನೋ ಮಾಡತ್ತಾರ ನೋಡ್ರಿ. ಇಬ್ರು ಅಕ್ಕಗಳು ನಾ ಮಾಡ್ತೀನಿ ಬಜ್ಜಿ ನೀ ಮಾಡ್ತೀನಿ ಅಂತ ಅಂದು ಕಚ್ಚಾಡತ್ತಾರ ನೋಡ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವಾಗ ಎಲ್ರು ಏನ್ ಮಾಡತ್ತಾರ ಅಂತೇಳಂದು ನೋಡೋಣ ಅಂತ. ಇವಾಗ ತಲೆ ತಕೊಂಡೆ. ಬರ್ರಿ ಇವಾಗ ಹೊರಗಡೆ ಹೋಗಿ ನೋಡೋಣ ಅಂತ ಅಡಿಗೆ ಮಾಡತ್ತಾರ. ಇವತ್ತೇನದಪ್ಪ ಅಂದ್ರ ನಮ್ಮ ಅದ್ವಿಕ್ಷನ್ ಬರ್ಡೇ ಆದ್ರಿ. ಇವತ್ತಿಗೆ 1 ವರ್ಷ ಆಯ್ತವ ಹುಟ್ಟಿ. ಬರ್ತಡೇ ಮಾಡತ್ತಾರ. ಸಾರಿ, ಯಾಕೆ ತರ್ಸದಂಗ ಆಗ್ತೈತಿ. ಅಡಿಗೆ ಮಾಡೋರಿಗೆ ಕರ್ಸ್ಯಾರ, ಅಡಿಗೆ ಮಾಡ್ಸತ್ತಾರ. ಮತ್ತೆ ಇನ್ನೂ ಟೇಜ್ ಹೊಡ್ಯಾರ ಬಂದಿಲ್ಲ, ಇನ್ನೂ ಟೇಜ್ ಹೊಡಿಬೇಕಿನ್ನ ಕೆಲಸ ಭಾಳ ಅದ. ಆಮೇಲೆ ನಿಮ್ಗೆ ಅವಾಗ ತೋರಿಸ್ತೀನಿ ಅಂತ ಟೇಜ್ ಹೊಡ್ಯೋದು ಅಡಿಗೆ ಮಾಡೋದು ತೋರಿಸ್ತೀನಿ ಇವಾಗ ನಿಮ್ಗೆ. ಫಸ್ಟಿಗೆ ಬರ್ಡೇ ಅಂತೂ ಹೊರಗಡೆ ಮಾಡ್ಬೇಕಂತೇಳಿ ಅಂದು ಡಿಸೈಡ್ ಮಾಡಿದ್ರಿ. ಮತ್ತು ಹೊರಗಡೆ ಬೇಡ, ಮತ್ತು ಇನ್ನೊಂದು ತೋಲಿ ಒಂದು ಜಾಗ ಇತ್ತು ಅಂದ್ರ ಬರ್ತಡೇ ಮಾಡೋದಕ್ಕೆ ಅಲ್ಲಿನೂ ಹೋಗಿದ್ರು. ಮತ್ತು ಹೊಲ ಅನ್ಸಿಕೆರೆ ಇಲ್ಲೇ ನಮ್ಮ ಮನೆ ಬಳಿ ಅಂದ್ರೆ ನಮ್ಮ ಮನೆ ಮುಂದೆ ಇಟ್ಟಾರ ಬರ್ತಡೇ ಫಂಕ್ಷನ್. ಟೇಜ್ ಹೊಡೋದು ಫುಲ್ ಗ್ರ್ಯಾಂಡ್ ಆಗಿ ಮಾಡತ್ತಿದ್ದೆವು. ಬರೀ ನಮ್ಮ ಮಕ್ಕಳು ಏನ್ ಮಾಡತ್ತಾರತ್ತೆ ತೋರಿಸ್ತೀನಿ ಅಂತ ನೋಡ್ರಿ. ಭಾಳ ದಿನ ಆಯ್ತು ನಮ್ಮ ಅಕ್ಕ ನಮ್ಮ ವಿಡಿಯೋದಾಗೆ ಕಾಣಿಸ್ಕೊಂಡಿಲ್ಲ, ಇವಾಗ ಬಂದಾರ. ಆಕಿ ಮಿಕ್ಸರ್ ಹಾಕಕ್ ಹೊಂಟಾರ. ಫೋನ್ ಇಲ್ಲಿ ಯಾರಿಟ್ಟಿರಿ? ಹಾ, ಅಲ್ಲಿ ಕೂಡ ಹಾಕಂತ ಮೆಣಸಿನ್ಕಾಯಿ ಹಾಕೇನ ಕಾಂಟ ಚೆನ್ನಾಗಿಲ್ಲ ದಪ್ಪ ಐತಿ. ಮಿಕ್ಸರ್ ಹಾಕೊಟ್ಟೆ. ಅಪ್ಪಾಜಿ ಮೆಣಸಿನ್ಕಾಯಿ ಕೊಡ್ತಾರ. ಬಾ, ಅಲ್ಲಿ ಮ್ಯಾಲ ಮುಚ್ಚದ ತಗೋ. ಮ್ಯಾಲ ಅದು ಮ್ಯಾಲ ಮುಚ್ಚ ಸೈಜ್ ಇಲ್ಲ, ಅದು ಬುಟ್ಟಿ ತಗೋಬೇಕಾಗ್ತದ. ಅದು ಫುಲ್ ಮ್ಯಾಲಿಂದ. ಪಪ್ಪ ಹೊರಗದ ಗುಂಡೆ ಪಪ್ಪ. ಸ್ಟೂಲ್ ಕೊಡು. ಸ್ಟೂಲ್ ಇಲ್ಲೈತೆ ತಗೋ. ಇನ್ನು ಮಮ್ಮಿ ಬಂದಿಲ್ಲ. ಲೇಟ್ ಆಗ್ತದೆ ಏನು ಬರಾಕ? ನೋಡ್ರಿ ಇವಾಗ ಕೊತ್ತಂಬರಿ ಸೋಸ್ತಾರ ನಮ್ಮ ಅಕ್ಕಗಳಿಬ್ರು. ನೋಡ್ರಿ ಇವಾಗ ನಮ್ಮ ತಮ್ಮಗಳು ಬಂದಾರ. ಇವ್ರೇನ ಆಗಿಲ್ಲ ಸೆಟ್ ಮಾಡೋದು. ಯಾರು ನಿಮ್ಗ? ನೋಡಿ ಗಾಯ್ಸ್, ಇವಾಗ ಬಲೂನ್ ಎಲ್ಲ ಉಬ್ಬಿಸಿ ತಯಾರು ಮಾಡಿ ಇಟ್ಟಾರ. ಇವಾಗ ಸ್ಟೇಜ್ ಹೊಡೆಯವರು ಬಂದಾರ. ಇವಾಗ ಸ್ಟೇಜ್ ಹೊಡ್ಯಾತಾರ. ಬರ್ರಿ ತೋರಿಸ್ತೀನಿ ಅಂತ ನಿಮಗ. ಇನ್ನು ಕೆಲಸ ಜಾಸ್ತಿ ಇರೋದ್ರಿಂದ ಜಾಸ್ತಿ ವಿಡಿಯೋ ಮಾಡೋದಾಗಲ್ಲಾಗ್ಯದ. ಸ್ವಲ್ಪ ಫ್ರೀ ಮಾಡ್ಕೊಂಡು ವಿಡಿಯೋ ಮಾಡ್ಲಾಕತ್ತೀನಿ. ನೋಡ್ರಿ ಬರ್ರಿ ತೋರಿಸ್ತೀನಿ ಅಂತ. ಹಾಯ್, ಹಲೋ, ನಮಸ್ಕಾರ. ನೋಡ್ರಿ ಗೈಸ್, ಇವಾಗ ನಾ ಸ್ಟಾರ್ಟ್ ಮಾಡೀನಿ ಬ್ಲಾಗ್. ನೋಡ್ರಿ ಅವ್ರು ರೆಡಿ ಆಗತ್ತಾರ ನಮ್ಮ ಸಿಸ್ಟರ್. ನಾ ಇವಾಗ ರೆಡಿ ಆಗೀನಿ. ಬನ್ನಿ ನಿಮಗೆ ತೋರಿಸ್ತೀನಿ ಅಂತ ಹೊರಗೆ ಹೋಗಿ. ನೋಡ್ರಿ ಅಣ್ಣವ್ರು ಇನ್ನೂ ಬಜ್ಜಿ ಮಾಡತ್ತಾರ. ಪಾಪಿಟ್ ಎಲ್ಲಾ ಅಡಿಗೆ ಮಾಡ್ಯಾರ ಅವ್ರೆ. ಇವ್ರ ನೋಡ್ರಿ ಅಡಿಗೆ ಮಾಡ್ದವ್ರು.
ನೋಡ್ರಿ ನೋಡ್ರಿ ಇನ್ನೂ ಗೆಸ್ಟ್ ಬರೋರು ಅದಾರ, ಬಂದಿಲ್ಲ, ಮೀಟ್ ಮಾಡಿ ಕುಂತಾರ. ಗುಂಡೆ ಪಾಪ ಅಳ್ಳತನ ನೋಡ್ರಿ ಅಳ್ಳತ ನೋಡ್ರಿ ನಮ್ ಗುಂಡೆ ಪಾಪ ಇಲ್ಲ ಬಂದ್ ನೋಡ್ರಿ ತೋರ್ಸ್ಬೇಕಂದ್ರೆ ಇವಾಗ ಇಲ್ಲೇ ನೋಡ್ರಿ ನೋಡ್ರಿ ಗೈಸ್ ಅಲ್ಲಿ ಒಂದು ಅಷ್ಟು ಅವಾಜ್ ಐತಿ. ಇವಾಗ ನಮ್ಮ ತಂಗಿ ಬಲ್ ಬಂದಿನಿ, ಆಕೆ ರೆಡಿ ಆಗಲ್ಲ ಸುಮ್ಮನೆ ಸಿಂಪಲ್ ರೆಡಿ ಆಗ್ತಾವತ್ತ. ಇವಾಗ ರೆಡಿ ಆಗಲ್ತಾವ. ಹಲೋ ಮೇಡಮ್ ನೋಡ್ರಿ ನೋಡಿ ಗೈಸ್ ಏನೋ ಮಾಡತ್ತಾಳೆ ನೋಡ್ರಿ. ನಾ ಹೆಂಗ್ ಕಾಣಂತೀನಿ ಈಗ ಕ್ಯಾಂಡಲ್ ಹಚ್ಚುವುದರ ಮುಖಾಂತರ ಒಂದು ಅದ್ಭುತವಾದಂತಹ ಈ ಗಳಿಗೆಗೆ ಶುಭ ಗಳಿಗೆಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಬನ್ನಿ ನಿಮ್ಮೆಲ್ಲರನ್ನು ಜೋರಾದ ಚಪ್ಪಳೆ ಪ್ರಕಾರಿಗೆ ನೂರಾರು ವರ್ಷವಾಗಿ ಬಾಳಿಕೊಳ್ಳಿ. ನಿಮ್ಮೆಲ್ಲರೊಂದು ಆಶೀರ್ವಾದ ಕೂಡ ಇದೆ ಅಂತ ಹೇಳ್ತಾ ಈಗ ಒಂದು ಅದ್ಭುತವಾದ ಗೀತೆ ನಿಮ್ಗೋಸ್ಕರ ತಿಳ್ಕೊಳ್ಬೇಕಾಗಿ ನಗುತ್ತಾ ನಗುತ್ತಾ ಬಾಳು ಅಧ್ಯಕ್ಷರು ವಂಶ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ದೇವರ ನೈಟ್ ನನಗೆ ವಿಡಿಯೋ ಮಾಡೋದಾಗ್ಲಿಲ್ಲ. ಯಾಕಪ್ಪ ಅಂದ್ರೆ ಫಂಕ್ಷನ್ ಇರೋದ್ರಿಂದ ಕೆಲಸ ಭಾಳ ಇರ್ತದ, ಎಲ್ರಿಗೂ ಗೊತ್ತಿರ್ತದ, ನಿಮಗೂ ಕೂಡ ಕೆಲಸ ಇರೋದ್ರಿಂದ ಅಟ್ಟೆ ನನಗೆ ಎಷ್ಟು ಆಗುತ್ತೋ ಅಷ್ಟು ವಿಡಿಯೋ ಮಾಡೀನಿ ನೈಟ್. ನೋಡ್ರಿ ಮತ್ತೆ ಇವಾಗ ಬೆಳಗ್ಗೆ ಮತ್ತೆ ವಿಡಿಯೋ ಮಾಡತ್ತೀನಿ. ಎಲ್ಲ ಅಡುಗೆ ಇನ್ನೂ ಭಾಳ ಉಳ್ದದ. ಊಟಕ್ಕೆ ಏನು ಮಾಡ್ಸಿರಪ್ಪ ಅಂದ್ರೆ ರೈಸ್, ಸಾಂಬಾರ ಮತ್ತು ಬಜ್ಜಿ, ಸಿರಾ ಮಾಡಿಸಿದ್ರು ನೋಡಿ. ಇಷ್ಟೆಲ್ಲ ಮಾಡಿಸಿದ್ರು ಊಟಕ್ಕೆ. ಫುಲ್ ಗ್ರ್ಯಾಂಡಾಗಿ ಮಾಡಿದ್ರು. ಸ್ಟೇಜಿನವ್ರು ಸ್ವಲ್ಪ ಲೇಟ್ ಮಾಡಿ ಬಂದಕ್ಕೆ ಸ್ಟೇಜ್ ಹೊಡೆದ್ರು. ಬರ್ತಡೇ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಬರ್ರಿ ಇವಾಗ ಅಡುಗೆ ಇನ್ನೂ ಬಜ್ಜಿ ಮಾಡ್ಯಾರಲ್ಲ, ಬಜ್ಜಿ ಹಿಟ್ಟ ಇನ್ನೂ ಉಳ್ದದ, ಇನ್ನೂ ಭಾಳ ಉಳ್ದದ. ಇವಾಗ ಬಜ್ಜಿ ಮಾಡತ್ತಾರ. ಇನ್ನೂ ಊಟ ಮಾಡಿ ಇದು ಇನ್ನೂ ನಾಷ್ಟ ಇಲ್ಲ, ಊಟ ಇಲ್ಲ.
ಇವಾಗ ಮಾಡಬೇಕು. ಬರೀ ಬಜ್ಜಿ ಮಾಡತ್ತಾರ ಮಕ್ಕ ನೋಡ್ರಿ. ಬಲೂನ್ ಇನ್ನ ಇಷ್ಟು ಉಳ್ದಾವ. ಒಂದಿಷ್ಟು ಅಲ್ಲ, ಅಲ್ಲಿ ಸ್ಟೇಜ್ ಮೇಲೆ ಇದು ಕಟ್ಟಿದ್ರು. ಅದೇ ಅಲ್ಲಿ ಕಟ್ಟಿದ್ರು, ಅದು ಕಟ್ಬೇಕು ನೋಡ್ರಿ. ಇಬ್ರು ಅಕ್ಕಗಳು ನಾ ಮಾಡ್ತೀನಿ ಬಜ್ಜಿ, ನೀ ಮಾಡ್ತೀನಿ ಅಂತ ಅಂದ್ರು ಕಚ್ಚಾಡತ್ತಾರ ನೋಡ್ರಿ. ನಾ ಹಾಕ್ತೀನಿ ಮತ್ತೆ ಅಕ್ಕ ನಾ ಹಾಕ ಸಣ್ಣ ಸಣ್ಣ ಮಾಡ್ತೀನಿ ನೋಡ್ರಿ. ಇವಾಗ ಬಜ್ಜಿ ಕರತ್ತಾರ. ಅಂತೂ ಇಂತೂ ಮಾಡಿ ಈ ಅಕ್ಕನೇ ಬಜ್ಜಿ ಹಾಕತ್ತಾರ. ಈ ಅಕ್ಕ ಬಜ್ಜಿ ಕರಿಯತ್ತಾರ ಎಣ್ಣೆದಾಗ. ಏನಾಯ್ತು ಮತ್ ಫೋನ್ ಯಾರ್ದಲ್ಲ ಇದೆ. ಮಾಡ್ಬೇಡ್ರಿ ನಾವು ಏನಾಯ್ತು ಅದು ಮೊದಲೇ ಹೇಳ್ತದ ಟೈಮ್ ಸುಮಾರಿಗೆ ಮಾಡಮ್ ಸ್ವಲ್ಪ ಎಣ್ಣೆ ಮಾಡ್ತೀವಿ. ಊಟಕ್ಕೆ ಹಾಕೊಡು. ನೋಡ್ರಿ ಅಕ್ಕಗಳನ್ನ ಬಿಟ್ಟೆ ಊಟ ಮಾಡ್ತಾರೆ. ಮೊದ್ಲೇ ಕೂತಿರ್ತಾಳ ಬಿಡು. ನಂದು ವಿಡಿಯೋದ ಫಸ್ಟ್ ಊಟಕ್ಕೆ ನೋಡ್ರಿ. ನಾ ಇವಾಗ ಊಟ ಮಾಡತ್ತೀನಿ. ಈಗ ಊಟಕ್ಕೆ ಕರ್ದೇ ಇಲ್ಲ ನನಗೆ ಊಟ ಮಾಡಾಕ. ಹೋಗ್ಬೇಕಿನ ತಗೊಂಡಿದ್ದೆಲ್ಲ ಅದಕ್ಕೆ ಊಟ ಆಯ್ತಕಿಂದನು. ಈ ಅಕ್ಕಂದನ ಆಯ್ತು ಊಟ. ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು.